ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಬೈಜೂಸ್ ಲರ್ನಿಂಗ್ ಆ್ಯಪ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಆರಾಮಾಗಿ ಮೊಬೈಲಲ್ಲಿ ಎಜುಕೇಷನ್ ಮಾಡ್ಬೋದು, ಒಳ್ಳೆ ನಾಲೆಡ್ಜ್ನ ಪಡಿಬೋದು. ಸೊ ಹೇಗೆ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಯಾವ ಥರ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಕನ್ನಡದಲ್ಲಿ. ಸೊ ಈ ಒಂದು ವೀಡಿಯೋ ಸರ್ ಇವಾಗಲೇ ಒಂದು ಲೈಕ್ ಮಾಡಿ. ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನನಗೆಲ್ಲ ನೀವುಗಳೆಲ್ಲ ಪ್ರಾಮಿಸ್ ಮಾಡಬೇಕು, ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಬೇಕು. ಎಲ್ಲ ಸ್ಟೂಡೆಂಟ್ಸ್ಗಳ ಜೊತೆ ಶೇರ್ ಮಾಡಿ, ಎಲ್ರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಈ ಒಂದು ಅಪ್ಲಿಕೇಶನ್. ಓಕೆ, ಶೇರ್ ಮಾಡ್ತಿರಲ್ವಾ? ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿರೋರಿಗೆ, ಯಾರೆಲ್ಲ ಶೇರ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಆಮೇಲೆ ಕಮೆಂಟ್ ಮಾಡಿ ಹೆಸರುಗಳನ್ನ. ಓಕೆ, ಸೊ ಇವಾಗ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಎಜುಕೇಷನ್ನ ಮಾಡೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲು ನೀವು ಬೈಜೂಸ್ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಫಸ್ಟು ನಿಮಗೆ ಪರ್ಮಿಷನ್ನ ಕೇಳುತ್ತೆ, ಅಲೌ ಕೊಡಿ. ಓಕೆ, ಇದಕ್ಕೂ ಕೂಡ ಅಲೌ ಕೊಡಿ. ಸೊ ಕೊಟ್ಟ ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಬೆಸ್ಟ್ ಟೀಚರ್ಸ್ ಇನ್ ಇಂಡಿಯಾ ಅಂತ ಅಂದ್ಬಿಟ್ಟು. ಸೊ ಸ್ವೈಪ್ ಮಾಡಿ, ಈ ಥರ ಸ್ವೈಪ್ ಮಾಡದೇ ಇದ್ದರೆ ಜಸ್ಟ್ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಇಲ್ಲಿ ನೀವು ನೋಡ್ಕೋಬೇಕು, ಕ್ಲಾಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ಯಾವ ಕ್ಲಾಸ್ ಓದ್ತಾ ಇದ್ದೀರಾ, 6th ಸ್ಟ್ಯಾಂಡರ್ಡ್, 7th, 8th, 9th, 10th ಅಂತ. ಸೊ ಇವಾಗ ನಾನು ಜಸ್ಟ್ 12th ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ಹೆಸರು ಜೊತೆಗೆ ಫೋನ್ ನಂಬರ್, ಇಮೇಲ್ ID, ಸಿಟಿ ಎಲ್ಲ ಕೇಳುತ್ತೆ ರಿಜಿಸ್ಟರ್ ಆಗೋದಕ್ಕೆ. ಸೊ ಇವಾಗ ನಾನು ಹೆಸರು, ಫೋನ್ ನಂಬರ್, ಇಮೇಲ್ ID, ಸಿಟಿ ಎಲ್ಲ ಹಾಕಿ ನಾನು ರಿಜಿಸ್ಟರ್ ಆಗ್ತೀನಿ. ಸೊ ರಿಜಿಸ್ಟರ್ ಆದ ತಕ್ಷಣ ನಿಮಗೆ OTP ಬರುತ್ತೆ. ಸೊ ಇವಾಗ ನಾನು OTPನ ಹಾಕ್ತಾ ಇದ್ದೀನಿ. ಸೊ ಫೈನ್, OTP ಹಾಕಿದ ತಕ್ಷಣ ನನಗೆ ಈ ಥರ ಒಂದು ಇಂಟರ್ಫೇಸ್ ಬಂತು. ನೀವಿಲ್ಲಿ ಕೇಳುತ್ತೆ, ಇಲ್ಲಿ ನೀವು ನೋಡ್ಬೋದು, ಆರ್ ಯು ಎ ಪೇರೆಂಟ್ ಅಂತಂದರೆ ನೀವು ಪೇರೆಂಟ್ಸ್ ಅಂತ ಕೇಳ್ತಾರೆ. ಸೊ ಪೇರೆಂಟ್ಸ್ ಆಗಿರೋ ಎಸ್ ಅಂತ ಕೊಡಿ, ಇಲ್ಲ ಅಂತಾರೆ ಸ್ಟೂಡೆಂಟ್ ಆಗಿರೋ ನೋ ಅಂತ ಕೊಡಿ. ಇವಾಗ ನಾನು ಸ್ಟೂಡೆಂಟ್ ನೋ ಅಂತ ಕೊಡ್ತೀನಿ. ಸೊ ನೋ ಅಂತ ಕೊಟ್ಟ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫೇವ್ರೇಟ್ ಸಬ್ಜೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಬೋದು, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಓಕೆ ಗೈಸ್, ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಒಂದು ಇಂಟರ್ಫೇಸ್ ಬಂದಮೇಲೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಗುಡ್ ಮಾರ್ನಿಂಗ್ ಅಂತ ಇರುತ್ತೆ. ನೀವು ಯಾವ ಟೈಮಲ್ಲಿ ಓಪನ್ ಮಾಡಿದ್ದೀರಾ ಆ ಒಂದು ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಅದೆಲ್ಲ ಇದ್ದೇ ಇರುತ್ತೆ. ಓಕೆ, ಸೊ ಇವಾಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಯಾವ ಕ್ಲಾಸ್ನ ಸೆಲೆಕ್ಟ್ ಮಾಡಿರ್ತೀರ ಅದನ್ನು ಇಲ್ಲಿ ತೋರಿಸುತ್ತೆ, ನಿಮ್ಮ ಹೆಸರನ್ನು ತೋರಿಸುತ್ತೆ. ಜೊತೆಗೆ ಬುಕ್ ಮಾರ್ಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಬುಕ್ ಮಾರ್ಕ್ಸಲ್ಲಿ ಆ್ಯಡ್ ಮಾಡ್ಕೋಬೋದು ಯಾವ್ದಾದ್ರು ಇಂಟ್ರೆಸ್ಟೆಡ್ ಒಂದು ಪಾಠಗಳನ್ನ. ಸೊ ಅಲ್ಲಿ ನಿಮ್ಗೆ ತೋರಿಸುತ್ತೆ. ನೆಕ್ಸ್ಟ್ ನೋಟಿಫಿಕೇಷನ್ ತೋರಿಸುತ್ತೆ. ನೋಟಿಫಿಕೇಷನ್ ಏನಾದರೂ ಬಂದಿದ್ರೆ ನಿಮಗೆ ನೋಟಿಫಿಕೇಷನ್ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ. ಅದರ ಜೊತೆಗೆ ಬ್ಯಾಡ್ಜಸ್ ಇರುತ್ತೆ. ಬ್ಯಾಡ್ಜಸ್ ಅಂತಂದರೆ ಇವಾಗ ನೀವು ಯಾವುದಾದ್ರೂ ಒಂದು ಗೇಮ್ ಆಡ್ತಾಯಿದ್ರೆ, ಸೊ ನೀವು ಒಂದೊಂದು ಲೆವೆಲ್ ಕಂಪ್ಲೀಟ್ ಮಾಡ್ತಿದ್ದಂಗೆ ಬ್ಯಾಡ್ಜಸ್ ಸಿಗುತ್ತಲ್ಲ, ಸೊ ಅದೇ ಥರ ಇದರಲ್ಲೂ ಕೂಡ ಸೊ ಬ್ಯಾಡ್ಜಸ್ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಲೆವೆಲ್ಸ್ ಜಾಸ್ತಿ ಓದಿದಷ್ಟು ನಿಮಗೆ ಇಲ್ಲಿ ಬ್ಯಾಡ್ಜಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಬ್ಯಾಡ್ಜಸ್ಗಳನ್ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನೆಕ್ಸ್ಟು ಪೇರೆಂಟ್ ಕನೆಕ್ಟ್ ಅಂತ ಅಂದ್ಬಿಟ್ಟು, ಸೊ ಇದು ನಿಮ್ಮ ಒಂದು ಪೇರೆಂಟ್ಸ್ಗಳು ಲೈವ್ ಆಗಿ ನೀವು ಯಾವ ಒಂದು ಲೆವೆಲಲ್ಲಿ ಇದ್ದೀರಾ, ಜೊತೆಗೆ ಯಾವ ಥರ ಎಜುಕೇಷನ್ ಮಾಡ್ತಾ ಇದ್ದೀರಾ ಇದರಿಂದ ಅನ್ನೋ ಒಂದು ಲೈವ್ ಪ್ರೂಫ್ನ ಅವರು ನೋಡ್ಬೋದಾಗುತ್ತೆ ನೀವು ಅಲ್ಲಿ ಕನೆಕ್ಟ್ ಮಾಡಿದ್ರೆ. ಸೊ ಇದು ಓಪನ್ ಮಾಡಿದ್ರೆ ಏನೇನೋ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಓಪನ್ ಮಾಡ್ತಾಯಿಲ್ಲ, ಅಂತಂದರೆ ಜಸ್ಟ್ ಬೇಕಾಗಿಲ್ಲ, ಅದು ನಿಮಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ಕ್ವಿಝೋದಲ್ಲಿ ನೀವು ಕ್ವಿಝ್ಗಳಿಗೆ ನೀವು ಭಾಗವಹಿಸ್ಬೋದು. ನಿಮ್ಮ ಒಂದು ಆಪೋನೆಂಟ್ ಜೊತೆ ಯಾವುದಾದ್ರೂ ಒಂದು ಕ್ವಿಝ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಭಾಗವಹಿಸ್ಬೋದು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಮ್ಯಾಥ್ಸ್ ಮೇಲೆ ಕ್ಲಿಕ್ ಮಾಡಿ, ಪ್ಲೇ ಅಂತ ಕೊಟ್ಟರೆ ಸೊ ನಿಮ್ಮ ಒಂದು ಆಪೋನೆಂಟ್ ಬರ್ತಾರೆ. ಸೊ ಅವ್ರ ಜೊತೆ ನೀವು ಕ್ವಿಝ್ ಆಡೋದು. ಓಕೆ, ನೆಕ್ಸ್ಟು ನಿಮಗೆ ಇಲ್ಲಿ ಲೈವ್ ಕ್ಲಾಸಸ್ ಬರುತ್ತೆ. ಲೈವ್ ಕ್ಲಾಸಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ, ಫ್ರೀ ಲೈವ್ ಕ್ಲಾಸಸ್ ನಡೀತಾ ಇರುತ್ತೆ. ಸೊ ಅದಕ್ಕೆಲ್ಲ ನೀವು ರಿಸರ್ವ್ ಆಗಿ ಜಾಯ್ನ್ ಆಗ್ಬೋದು. ಸೊ ಅದಕ್ಕೆ ಯಾವುದು ತೋರಿಸ್ತಾ ಇಲ್ಲ, ಮೇ ಬಿ. ಓಕೆ, ಲೈವ್ ಕ್ಲಾಸಸ್ ಇದ್ದರೆ ಅಲ್ಲಿ ನಿಮಗೆ ತೋರಿಸುತ್ತೆ. ಅದರ ಬಿಟ್ಟರೆ ಇನ್ನು ನೆಕ್ಸ್ಟ್ ಇನ್ನೇನಿದೆ, ಶೇರ್ ದ ಆ್ಯಪ್ ಇದೆ, ಕಾಂಟ್ಯಾಕ್ಟಸ್, ಇನ್ನೆಲ್ಲ ಮಿಕ್ಕಿದೆಲ್ಲ ಮಾಮೂಲಿ ಇದೆ. ಓಕೆ, ನೆಕ್ಸ್ಟು ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ನಿಮ್ಗೆ ತೋರಿಸುತ್ತೆ ಸಬ್ಜೆಕ್ಟ್ಗಳನ್ನ. ನಿಮ್ಗೆ ಯಾವ ಸಬ್ಜೆಕ್ಟ್ ಓದಬೇಕು ಅದನ್ನು ತೆಗೀರಿ. ಇಲ್ಲಿ ನೀವು ಮೂವ್ ಮಾಡಿಕೊಂಡು ನೀವು ಅದ್ರ ಬಗ್ಗೆ ನೀವು ತಿಳ್ಕೊಂಡು ಕಲ್ತ್ಕೊಂಡು ಹೋಗ್ಬೋದು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಏನೇನೋ ಬರ್ತಾ ಇದೆ. ಓಕೆ, ಓಕೆ, ಎಕ್ಸಿಟ್ ಜರ್ನಿ ಆಯಿತಾ. ಸೊ ಈ ಥರ ನೀವು ಈ ಒಂದು ಆ್ಯಪಲ್ಲಿ ಒಂದು ಎಜುಕೇಷನ್ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಸೊ ಈಗಿನ ಒಂದು ಜನ್ರೇಷನಲ್ಲಿ ಸೊ ಅಪ್ಡೇಟೆಡ್ ವರ್ಷನ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಮೊಬೈಲ್ ಹಿಡ್ಕೊಂಡಿರ್ತೀರ. ಸೊ ಎಲ್ಲ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ. ಅದರ ಜೊತೆಗೆ ಈ ಒಂದು ಅಪ್ಲಿಕೇಶನ್ನು ಕೂಡ ಒಂದು ಅರ್ಧ ಗಂಟೆ ಯೂಸ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇದರಿಂದ ನಿಮಗೆ ನಾಲೆಡ್ಜು ಕೂಡ ಸಿಗುತ್ತೆ. ಆರಾಮಾಗಿ ಮೊಬೈಲಲ್ಲೇ ನೀವು ಎಜುಕೇಷನ್ನ
ಮಾಡ್ಬೋದು. ಓಕೆ, ಸೊ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಆ್ಯಪು. ಇದನ್ನು ಈ ಒಂದು ವೀಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಸ್ಟೂಡೆಂಟ್ಸ್ಗಳ ಜೊತೆ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್. ಜೈ ಹಿಂದ್, ವಂದೇ ಮಾತರಂ.